ವಕೀಲ ದೇವರಾಜೇಗೌಡ ಪೊಲೀಸರಿಗೆ ಲಾಕ್ ಆಗಿದ್ದಾರೆ. ಹಿರಿಯೂರು ಬಳಿ ದೇವರಾಜೇಗೌಡರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. 9 ಗಂಟೆ ಸುಮಾರಿಗೆ ವಶಕ್ಕೆ ಪಡೆದಿದ್ದಾರೆ. ಗುಹಿಲಾಳ್ ಟೋಲ್ನಲ್ಲಿ ದೇವರಾಜೇಗೌಡ ಪೊಲೀಸರಿಗೆ ಲಾಕ್ ಆಗಿದ್ದಾರೆ. ಪೊಲೀಸರಿಗೆ ಕಂಟ್ರೋಲ್ ರೂಮ್ನಿಂದ ಮಾಹಿತಿ ಲಭ್ಯವಾಯಿತು. ಇದರ ಬೆನ್ನಲ್ಲೇ ಪೊಲೀಸರು ಕಾರ್ಯಾಚರಣೆಗೆ ಇಳಿದ್ರು. 7:30ರಿಂದ ದೇವರಾಜೇಗೌಡಗಾಗಿ ಕಾಯ್ತಾ ಇದ್ರು ಪೊಲೀಸರು, ಯಾವಾಗ ಬರ್ತಾರೆ ಅಂತ. ಕೊನೆಗೂ ಕೂಡ ಗುಹಿಲಾಳ್ ಟೋಲ್ನಲ್ಲಿ ದೇವರಾಜೇಗೌಡ ಬರ್ತಾ ಇರುವ ಸಂದರ್ಭದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪೊಲೀಸರಿಗೆ ಕಂಟ್ರೋಲ್ ರೂಮ್ನಲ್ಲಿ ಮೊದಲಿಗೆ ಮಾಹಿತಿ ಬಂತು. 7:30ರಿಂದ ದೇವರಾಜೇಗೌಡಗಾಗಿ ಕಾಯ್ತಾ ಇದ್ದಿದ್ರು ಪೊಲೀಸರು. ಇನೋವಾ ಕಾರ್ನಲ್ಲಿ ಬರ್ತಾ ಇದ್ದಾನಂತ ಮಾಹಿತಿ ಲಭ್ಯವಾಯಿತು ಪೊಲೀಸ್ನವರಿಗೆ. ಹೊಳೆನರಸೀಪುರ ಪೊಲೀಸರ ಮಾಹಿತಿ ಮೇರೆಗೆ ವಶಕ್ಕೆ ಪಡೆದಿದ್ದಾರೆ. ಆ ಇನೋವಾ ಕಾರ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಟೋಲ್ ಬಳಿ ಕಾರ್ ಬರ್ತಾ ಇದ್ದಂಗೆ ದೇವರಾಜೇಗೌಡನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹೊಳೆನರಸೀಪುರದಲ್ಲಿ ದಾಖಲಾಗಿರುವಂತಹ ಪ್ರಕರಣ ಕುರಿತಂತೆ ವಕೀಲ ದೇವರಾಜೇಗೌಡ ವಿರುದ್ಧ ದಾಖಲಾಗಿರುವಂತಹ ಕೇಸ್ ಇದು. ಮಹಿಳೆಗೆ ಲೈಂಗಿಕ ದೌರ್ಜನ್ಯ ನೀಡಿದ ಆರೋಪ ಈಗ ದೇವರಾಜೇಗೌಡ ಅವರ ಮೇಲಿದೆ. ವಕೀಲ ದೇವರಾಜೇಗೌಡ ಅವರನ್ನ ಈ ಹಿನ್ನೆಲೆಯಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅವರು ಒಂದು ಆಡಿಯೋ ಕೂಡ ಬಿಡುಗಡೆ ಆಯಿತು. ಆ ಆಡಿಯೋ ಕೂಡ ವೈರಲ್ ಆಯಿತು. ಈ ಆಡಿಯೋ ವೈರಲ್ ಬೆನ್ನಲ್ಲೇ ದೇವರಾಜೇಗೌಡ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಚಿತ್ರದುರ್ಗದ ಹಿರಿಯೂರು ಬಳಿ ದೇವರಾಜೇಗೌಡ ಪೊಲೀಸರಿಗೆ ಲಾಕ್ ಆಗಿದ್ದಾರೆ. ಹೊಳೆನರಸೀಪುರದ ಪೊಲೀಸರ ಮಾಹಿತಿ ಮೇರೆಗೆ ದೇವರಾಜೇಗೌಡರನ್ನ ವಶಕ್ಕೆ ಪಡೆದಿದ್ದಾರೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಟೋಲಲ್ಲಿ ಪಾಸ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈತನನ್ನ ವಶಕ್ಕೆ ಪಡೆದಿದ್ದಾರೆ. ದೇವರಾಜೇಗೌಡ ಅವರು ಈಗ ಪೊಲೀಸರ ವಶದಲ್ಲಿದ್ದಾರೆ. ಗುಹಿಲಾಳ್ ಟೋಲ್ನಲ್ಲಿ ದೇವರಾಜೇಗೌಡ ಅವರನ್ನ ವಶಕ್ಕೆ ಪಡೆದಿರುವಂತಹ ಮಾಹಿತಿ ಲಭ್ಯವಾಗಿದೆ. ದೇವರಾಜೇಗೌಡ ಅವರ ಮೇಲೆ ಏಪ್ರಿಲ್ 1ರಂದು ದಾಖಲಾಗಿರುವಂತಹ ಪ್ರಕರಣ ಇದು. ಅದೇ ಮಹಿಳೆ ವಿರುದ್ಧ ಹೆಬ್ಬಾಳದಲ್ಲಿ ದೂರು ದಾಖಲಿಸಿದ್ರು ದೇವರಾಜೇಗೌಡ ಅವರು. ಚಿತ್ರದುರ್ಗ ಪೊಲೀಸರಿಂದ ದೇವರಾಜೇಗೌಡ ವಶಕ್ಕೆ ಪಡೆಯಲಿರುವ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಬಗ್ಗೆ ಮಾಹಿತಿ ಲಭ್ಯವಾಯಿತು. ಸೊ ಹೊಳೆನರಸೀಪುರ ಪೊಲೀಸರು ಇದ್ರ ಬಗ್ಗೆ ಮಾಹಿತಿ ಕೊಟ್ಟರು. 7:30ಕ್ಕೆ ದೇವರಾಜೇಗೌಡ ಅವರು ಇದೇ ಟೋಲಲ್ಲಿ ಹೋಗ್ತಾರೆ ಎನ್ನುವಂಥ ಮಾಹಿತಿಯನ್ನು ಕೊಟ್ಟರು. ಅದನ್ನ ನಂತರ ದೇವರಾಜೇಗೌಡಿಗಾಗಿ 7:30ರವರೆಗೆ ಕಾಯ್ತಾ ಕೂತಿದ್ರು ಪೊಲೀಸ್ನವರು. ಸೊ ಇದಾದ ನಂತರ ದೇವರಾಜೇಗೌಡರು ಬಂದರು. 9 ಗಂಟೆಗೆ ಸರಿಯಾಗಿ ಪೊಲೀಸ್ನವರು ದೇವರಾಜೇಗೌಡರನ್ನ ಲಾಕ್ ಮಾಡಿದ್ದಾರೆ. ಗುಹಿಲಾಳ್ ಟೋಲ್ನಲ್ಲಿ ದೇವರಾಜೇಗೌಡ ಪೊಲೀಸರ ವಶಕ್ಕೆ ಪಡ್ಕೊಂಡ್ರು. ಪೊಲೀಸರಿಗೆ ಮೊದಲೇ ಮಾಹಿತಿ ಇತ್ತು ದೇವರಾಜೇಗೌಡ ಅವರು ಬೇರೆ ಡಿಸ್ಟ್ರಿಕ್ಕಿಗೆ ಪಾಸ್ ಆಗ್ತಾ ಇದ್ದಾರೆ ಅಂತ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಈಗಾಗಲೇ ದೇವರಾಜೇಗೌಡ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇದೇ ಸಂಬಂಧಪಟ್ಟಂತೆ ಈಗ ಪೊಲೀಸರ ವಶದಲ್ಲಿರುವಂಥದ್ದು. ಸದ್ಯ ಏನು ಮಾಹಿತಿ ಲಭ್ಯವಾಗ್ತಾ ಇದೆ, ನೆಕ್ಸ್ಟ್ ಪ್ರೊಸೆಸ್ ಏನು ಮಾಡ್ತಾರೆ ಪೊಲೀಸ್ನವರು, ಈ ಬಗ್ಗೆ ಡೀಟೇಲ್ಸ್ ಏನು ಕೊಡ್ತೀರಾ? ಖಂಡಿತವಾಗ್ಲೂ ಏನಂದ್ರೆ ಹೇಳ್ಬೇಕಂದ್ರೆ ಏನು 1ನೇ ತಾರೀಕಂದು ಏನ್ ದೇವರಾಜೇಗೌಡ ವಿರುದ್ಧ ಒಂದು ಹೊಳೆನರಸೀಪುರದಲ್ಲಿ ಒಂದು ಕಂಪ್ಲೇಂಟ್ ಲಾಡ್ಜ್ ಆಗುತ್ತೆ. ಇದ್ರ ಬಗ್ಗೆ SIT ಅವರು ಮತ್ತೆ ಹೊಳೆನರಸೀಪುರ ಪೊಲೀಸರು ಕೂಡ ಏನಂದ್ರೆ ಇವನ್ನ ದೇವರಾಜೇಗೌಡ ಅವ್ರನ್ನ ಹುಡುಕ್ತಿರ್ತಾರೆ. ಈ ಒಂದು ವೇಳೆ ಏನಂದ್ರೆ SIT ಅವರಿಗೆ ಒಂದು ಮಾಹಿತಿ ಬರುತ್ತೆ. ಯಾಕಂದ್ರೆ ಏನ್ ಬೆಂಗಳೂರಿನಿಂದ ಗೋವಾಕ್ಕೆ ತೆರಳುವಂತ ಪ್ಲಾನ್ ಕೂಡ ಈ ದೇವರಾಜೇಗೌಡ ಮಾಡಿರ್ತಾನೆ. ಈ ಒಂದು ಹೋಗುವಂತಹ ಪ್ಲಾನ್ ಏನಾಗುತ್ತೆ ಅದು ಪೊಲೀಸರು SIT ಪೊಲೀಸರಿಗೆ ಗೊತ್ತಾದ ತಕ್ಷಣ ಏನ್ ಚಿತ್ರದುರ್ಗದ ಏನ್ SP ಧರ್ಮೇಂದ್ರ ಕುಮಾರ್ ಮೀನಾ ಇದ್ದಾರೆ, ಅವರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಆ ಇನ್ಫಾರ್ಮೇಶನ್ ಆಧರಿಸಿ ಅವರ ಯಾವ ಲೊಕೇಶನ್ ಅಲ್ಲಿ ಇರ್ತಾರೆ ಆ ಲೊಕೇಶನ್ ಆಧರಿಸಿ ಏನು ಹಿರಿಯೂರು ಮತ್ತೆ ಹಿರಿಯೂರಿಗೆ ತೆರಳುವಂತಹ ಮಾರ್ಗ ಮಧ್ಯೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೇರಹಳ್ಳಿ ಎಂಬ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಬಳಿ ಏನಂದ್ರೆ ಹಿರಿಯೂರು ಗ್ರಾಮಾಂತರ CPI ಆದಂತ ಕಾಳಿಕೃಷ್ಣ ಅವರ ನೇತೃತ್ವದಲ್ಲಿ ಅವರನ್ನ ಪೊಲೀಸರ ವಶಕ್ಕೆ ತೆಗೆದುಕೊಳ್ತಾರೆ. ಪೊಲೀಸರ ವಶಕ್ಕೆ ತೆಗೆದುಕೊಂಡಾದ ನಂತರ SITಗೆ ಇನ್ಫಾರ್ಮೇಶನ್ ಕೊಟ್ಟಾದ ನಂತರಕ್ಕೆ SIT ಅವರು ಕೂಡ ಹಿರಿಯೂರಿನ ಹಿರಿಯೂರು ಬಳಿ ಬಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆ ಪೊಲೀಸರ ಬಳಿ ವಶದಲ್ಲಿದ್ದಂತಹ ದೇವರಾಜೇಗೌಡರನ್ನ SITಗೆ ಈಗಾಗಲೇ ಒಪ್ಪಿಸಿದ್ವಿ ಅನ್ನುವ ಒಂದು ಮೂಲ ಮಾಹಿತಿ ಕೂಡ ಲಭ್ಯವಾಗಿದೆ. ಯಾಕಂದ್ರೆ ಈಗ ದೇವರಾಜೇಗೌಡ ಏನು ಅಪ್ಸ್ಕ್ಯಾಂಡ್ ಆಗಿದ್ದಂತ ಹಿರಿಯೂರು ಪೊಲೀಸರ ವಶಕ್ಕೆ ತೆಗೆದುಕೊಂಡು ಏನ್ SIT ಅವರು ಒಪ್ಪಿಸಿದ ನಂತರ SIT ಅವರು ಕೂಡ ಅವರ ಮುಂದಿನ ಕಾರ್ಯಾಚರಣೆ ಏನಿತ್ತು ಆ ಕಾರ್ಯಾಚರಣೆಗೆ ವಿಚಾರಣೆಗೆ ಈಗಾಗಲೇ ಬೆಂಗಳೂರಿಗೆ ಕರೆದುಕೊಂಡು ಹೋಗ್ತಿದ್ದ ನಾವು ಮಾಹಿತಿ ಕೂಡ ಲಭ್ಯವಾಗಿದೆ ಅಂತಾನೆ ಹೇಳ್ಬೋದು. ಎಸ್, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ.